ಖಾಲಿ ಇರುವ ಹುದ್ದೆಗಳನ್ನು ಭರ್ತಿ ಮಾಡಿ ನಮಗೆ ಉದ್ಯೋಗ ಕೊಡಿ ಅಂತ ಒಂದು ಕಡೆ ರಾಜ್ಯದ ನಿರುದ್ಯೋಗಿ ಯುವಕ ಯುವತಿಯರು ಹೋರಾಟ ಮಾಡ್ತಾ ಇದ್ರೆ, ಇನ್ನೊಂದು ಕಡೆ ಒಳ ಮೀಸಲಾತಿ ವಿಚಾರವಾಗಿ ಸ್ವತಃ ಒಂದೇ ಸಮುದಾಯದವರು ಈಗ ಬೇಡ ಬೇಕು ಅಂತೇಳಿ ಹೋರಾಟಗಳು ಮಾಡ್ತಾ ಇದ್ದಾರೆ. ನೋಡಿ, ಸರ್ಕಾರ ಹೋರಾಟಗಳನ್ನ ಹೆಂಗೆ ಪರಿಗಣಿಸ್ತಿದೆ ಅನ್ನೋದಕ್ಕೆ ನಾನು ಒಂದಿಷ್ಟು ಉದಾಹರಣೆಗಳನ್ನು ಕೊಟ್ಬಿಡ್ತೀನಿ. ನಾವು ಶಾಂತಿಯುತವಾಗಿ 100 ಹೋರಾಟ ಮಾಡಿದ್ರೂ ಕೂಡ ಕ್ರಾಂತಿಯುತವಾಗಿ ಒಂದು ಹೋರಾಟ ಮಾಡಿದ್ರೆ ಮಾತ್ರ ವಿತಿನ್ 24 hours ಅಲ್ಲಿ ರಿಕ್ರೂಟ್ಮೆಂಟ್ಗಳು ಸ್ಟಾರ್ಟ್ ಆಗುತ್ತೆ. ನಾವು ಪ್ರತಿ ಬಾರಿ ಕೂಡ ನೇಮಕಾತಿಗಾಗಿ ಹೋರಾಟ ಮಾಡ್ತೀವಿ, ಮನವಿ ಮಾಡ್ಕೊಳ್ತೀವಿ ಅಂದ್ರೆ ಸರ್ಕಾರದ ಯಾವುದನ್ನು ಕೂಡ ತಲೆಗೆ ಹಾಕೊಳ್ತಿಲ್ಲ. ಸೊ ಅವರು ಒಂದು ಫಿಕ್ಸ್ ಆಗಿದ್ದಾರೆ, ಎಷ್ಟು ಮಾಡ್ತಾರೋ ಮಾಡಲಿ ಹೋರಾಟ. ಏನು ಹೋರಾಟಕ್ಕೆ ಒಂದು 500-1000 ಜನಕ್ಕೆ ಅವಕಾಶ ಕೊಡೋಣ, ಬರ್ರಿ ಮನವಿ ಕೊಡ್ತಾರೆ ಹೋಗ್ತಾರೆ ಅನ್ನೋವಂಥದ್ದು ಅವ್ರ ತಲೆಯಲ್ಲಿದೆ ಹೊರತು ನಾವು ಈ ಸಮಸ್ಯೆಗಳನ್ನು ಬಗೆಹರಿಸಬೇಕು, ಖಾಲಿ ಇರೋ ಹುದ್ದೆಗಳನ್ನು ಭರ್ತಿ ಮಾಡಬೇಕು ಅನ್ನೋಂಥದ್ದು ಇಲ್ಲ. ಬರೀ ಸುಳ್ಳು ಭರವಸೆಗಳು. ಅಂಡ್ ಈಗ 27ನೇ ತಾರೀಕು ಇರುವಂಥ ಮತ್ತೆ ಕ್ಯಾಬಿನೆಟ್ ಸಭೆದು ಮತ್ತೆ ಮುಂದೂಡುವಂಥ ಸಾಧ್ಯತೆ ಇದೆ ಅಂತ ಈಗಾಗೇನು. ಸೊ ಹಿಂಗೆ ಆದ್ರೆ ನಾವು ಮತ್ತಷ್ಟು ದಿನ ನಿರುದ್ಯೋಗಿಗಳಾಗಿ ಕೂಡಬೇಕಾಗುತ್ತೆ. ನೋಡಿ, ಒಂದು ವಿಷಯ, ಇಲ್ಲಿ ಯಾರೂ ಕೂಡ ಒಳ ಮೀಸಲಾತಿಯನ್ನು ಮೊದಲಿಂದಲೂ ಕೂಡ ವಿರೋಧ ಮಾಡ್ತಾ ಇಲ್ಲ. ಎಲ್ಲರಿಗೂ ಕೂಡ ಅದರ ಬಗ್ಗೆ ಒಳ್ಳೆ ಅಭಿಪ್ರಾಯ ಇದೆ. ಆದರೆ ಸರ್ಕಾರ ತನ್ನ ರಾಜಕೀಯ ಲಾಭಕ್ಕಾಗಿ ಅದನ್ನು ಬಳಸ್ಕೊಳ್ತಾ ಇರುವಂಥದ್ದು ಸ್ಪಷ್ಟವಾಗಿದೆ. ಆ್ಯಂಡ್ ಒಳ ಮೀಸಲಾತಿಯಿಂದ ಎಷ್ಟು ಸಮಸ್ಯೆ ಆಗ್ತಾ ಇದೆಯೋ ಗೊತ್ತಿಲ್ಲ, ಬಟ್ ಇಲ್ಲಿ ಈ ರಾಜಕೀಯ ನಾಯಕರು ಮಾಡ್ತಾ ಇರುವಂಥ ಗೊಂದಲಗಳಿಂದ ಬಹಳಷ್ಟು ಸಮಸ್ಯೆ ಆಗ್ತಾ ಇದೆ. ನೇರವಾಗಿ ಒಂದು ವಿಷಯ ಹೇಳ್ತೀನಿ, GM ಮತ್ತು OBC ಆಸ್ಪಿರೆಂಟ್ಸ್ಗಳು ಕೂಡ ಪಾಪ ಅವರು ಓದೋರಿದ್ದಾರೆ, ಅವ್ರಿಗೂ ಏಜ್ ಲಿಮಿಟ್ ಇದೆ, ಅವರು ಪರೀಕ್ಷೆ ಬರೀಬೇಕು. ಸೊ ಅವರ ಗತಿ ಏನು? ನೇರವಾಗಿ ಯಾರು ಕೂಡ ಪ್ರಶ್ನೆ ಮಾಡ್ತಾ ಇಲ್ಲ ನಿಜ, ಬಟ್ ಮನಸ್ಸಲ್ಲಿ ಬಹಳಷ್ಟು ಕೊರಗ್ತಾ ಇದ್ದಾರೆ. ನೋಡಿ, ಶಾಂತಿಯುತವಾಗಿ ನಾವು ಪದೇ 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 ಎಷ್ಟೇ ಹೋರಾಟ ಮಾಡಿದ್ರು ಅವ್ರು ಯಾವುದನ್ನು ಕೂಡ ತಲೆ ಕೆಡಿಸ್ಕೊಳ್ಳಲ್ಲ. ಈಗಾಗಲೇ ನಮ್ಮ ರೈತ ಸಂಘದ ಹಸಿರು ಸೇನೆಯ ರಾಜ್ಯಾಧ್ಯಕ್ಷರಾದಂಥ ಶಶಿಕಾಂತ್ ಗುರೂಜಿ ಅವರು ಕೂಡ ಹೇಳಿದ್ದಾರೆ, ರಾಜ್ಯದ ಎಲ್ಲ ಜಿಲ್ಲೆಯ ಪ್ರತಿಯೊಂದು ರೈತ ಮುಖಂಡರನ್ನ ಸೇರಿಸಿ ಆ್ಯಂಡ್ ಸ್ಪರ್ಧಾತ್ಮಕ ಪರೀಕ್ಷೆಯ ತರಬೇತಿ ಕೇಂದ್ರದ ಮುಖ್ಯಸ್ಥರನ್ನು ಸೇರಿಸಿ ಪ್ರತಿಯೊಂದು ಕಾನೂನು, ಆರೋಗ್ಯ ಇಲಾಖೆ, ಎಲ್ಲ ಒಂದು ಇಲಾಖೆಗಳ ಸಂಘಟನೆಗಳನ್ನು ಸೇರಿಸಿ ಒಟ್ಟಾರೆಯಾಗಿ ಒಂದು ಬೃಹತ್ ಪ್ರತಿಭಟನೆ ಆದರೆ ಅದು ಕ್ರಾಂತಿಯುತವಾಗಿ, ಶಾಂತಿಯುತವಾಗಿ ಅಲ್ವೇ ಅಲ್ಲ. ನೋಡಿ, ಕಾನೂನನ್ನು ಕೈಗೆತ್ತಿಕೊಳ್ಬಾರ್ದು, ನಾವೆಲ್ಲ ಮುಂದೆ ಉದ್ಯೋಗಕ್ಕೆ ಹೋಗೋರು, ಸರ್ಕಾರಿ ಕೆಲಸವನ್ನು ನೆಚ್ಕೊಂಡಿರೋರು ಅಂತ ಸುಮ್ಮನೆ ಕೂತಿದ್ದಾರೆ ಹೊರತು ಯಾರೂ ಕೂಡ ಇಲ್ಲಿ ಸುಮ್ಮನೆ ತಾಳ್ಮೆಯಿಂದ ಕಾಯ್ತಾ ಇಲ್ಲ. ಮನಸ್ಸಲ್ಲಿ ಅದೆಷ್ಟು ರೋಷ, ಅದೆಷ್ಟು ಆಕ್ರೋಶವನ್ನು ತುಂಬಿಕೊಂಡಿದ್ದಾರೆ ಅಂತ ಹೇಳೋಂಗಿಲ್ಲ. ಆ್ಯಂಡ್ ಇನ್ನೊಂದು, ಈಗ ಚುನಾವಣೆಯ ಹತ್ತಿರದಲ್ಲಿ ಬಹಳಷ್ಟು ದೊಡ್ಡ ಮಟ್ಟದ ವಿದ್ಯಾರ್ಥಿ ಪ್ರತಿಭಟನೆ ಏನಾದರೂ ಆದರೆ ಖಂಡಿತವಾಗಿ ಹೇಳ್ತೀನಲ್ಲ, ಅದು ಬೇರೆ ರೀತಿ ಆಗುತ್ತೆ. ನಾವು 100 ಪ್ರತಿಭಟನೆ ಮಾಡ್ತೀವಿ, ಮನವಿ ಕೊಡ್ತೀವಿ ಅಂದರೂ ಕೂಡ ಶಾಂತಿಯುತ ಪ್ರತಿಭಟನೆಗಳಿಗೆ ಸರ್ಕಾರ ಬಗ್ಗುವಂಗೆ ಕಾಣ್ತಾ ಇಲ್ಲ. ಅದಕ್ಕೆ ಒಂದೇ ಒಂದು ಹೋರಾಟ ನೇಮಕಾತಿಯ ದಿಕ್ಕನ್ನೇ ಬದಲಿಸಿಬಿಡುತ್ತೆ. ಸ್ವಂತ ಹೋರಾಟ ಆಗಬೇಕಿದೆ. ನಾಳೆ ಈಗ ಮತ್ತೆ ಕಲಬುರಗಿಯಲ್ಲಿ ಹೋರಾಟ ಇದೆ, ಧಾರವಾಡದಲ್ಲಾಯಿತು, ವಿಜಯಪುರದಲ್ಲಾಯಿತು, ಎಷ್ಟೇ ಜಿಲ್ಲೆಗಳಲ್ಲಿ ಹೋರಾಟ ಮಾಡಿದ್ರು ಸರ್ಕಾರ ಮಾತ್ರ ಆಶ್ವಾಸನೆಗಳನ್ನ ಕೊಡ್ತಾ ಇದೆಯೇ ಹೊರತು ಯಾವುದನ್ನು ಕೂಡ ಈಡೇರಿಸ್ತಲ್ಲ. 56,000 ಹುದ್ದೆಗಳ ಭರ್ತಿ ಅನ್ನುವಂಥದ್ದು ಕೂಡ ಸುಳ್ಳು ಭರವಸೆ ಅನ್ನುವಂಥದ್ದು ಮೊನ್ನೆ ಸದನದಲ್ಲಿ ಶಾಸಕರಾದಂಥ ಸುನೀಲ್ ಕುಮಾರ್ ಅವರು ಹೇಳಿದ್ದಾರೆ. ಸೊ ಅಲ್ಲಿ ಹೆಂಗೆ ಬಜೆಟಲ್ಲಿ ಅನುದಾನ ಇದೆ, ಇವರು ಹೆಂಗೆ ಸುಳ್ಳು ಹೇಳಿದ್ದಾರೆ ಅಂತೇಳಿ. ಆ್ಯಂಡ್ ಅದರ ಜೊತೆ ಮುಂಬರುವ ಚುನಾವಣೆ ನಿಟ್ಟಿನಲ್ಲಿ ಮತ್ತಷ್ಟು ವಿಳಂಬ ಮಾಡಿದ್ರೆ ಈ ವರ್ಷ ಕಂಪ್ಲೀಟ್ ಆಗಿ ಉದ್ಯೋಗಾಕಾಂಕ್ಷಿಗಳಿಗೆ ಮತ್ತೆ ಖಾಲಿ ವರ್ಷವಾಗಿ ಉಳ್ಕೊಂಡ್ಬಿಡುತ್ತೆ ಹೊರತು ಏನೂ ಆಗಲ್ಲ. ಸೊ ಅದಕ್ಕೆ ನೋಡಿ, ಈ ವಿಷಯದಲ್ಲಿ ಕೂಡಲೇ ಈಗ ಹಸಿರು ಸೇನೆಯ ಒಂದು ರಾಜ್ಯಾಧ್ಯಕ್ಷರು ಆ್ಯಂಡ್ ರೈತ ಪರ ಸಂಘಟನೆಗಳು, ಕನ್ನಡ ಪರ ಸಂಘಟನೆಗಳು ಎಲ್ಲರೂ ಕೂಡ ಒಗ್ಗಟ್ಟಾಗಿ ಸ್ಪರ್ಧಾತ್ಮಕ ಪರೀಕ್ಷೆಗೆ ಓದ್ತಾ ಇರುವಂಥ ಆಸ್ಪಿರೆಂಟ್ಸ್ಗಳ ಪರವಾಗಿ ನಿಂತರೆ ದೊಡ್ಡ ಮಟ್ಟದ ಒಂದು ಹೋರಾಟವನ್ನು ಇಡೀ ದೇಶದ ಗಮನ ಸೆಳೆಯುವಂತೆ ಮಾಡಬಹುದು. ಇಲ್ಲ ಅಂತಂದರೆ ನಾವು ಎಷ್ಟೇ ಪ್ರತಿಭಟನೆ ಮಾಡಿದ್ರೂ ಕೂಡ ಅವರು ಅದಕ್ಕೆ ಮಣೆ ಹಾಕಲ್ಲ. ಆ್ಯಂಡ್ ಪ್ರತಿ ಬಾರಿ ಪ್ರತಿಭಟನೆ ಆದಾಗೂ ಕೂಡ ಪತ್ರಿಕೆಯಲ್ಲಿ ಒಂದು ಸ್ಟೇಟ್ಮೆಂಟ್ಗಳು ಬರುತ್ತೆ, TV ಮಾಧ್ಯಮದಲ್ಲಿ ಒಂದಿಷ್ಟು ವಿಜುವಲ್ಸ್ ಬರುತ್ತೆ, ಆಮೇಲೆ ಮತ್ತೆ ಆ್ಯಸ್ ಇಟ್ ಈಸ್ ನಾರ್ಮಲ್ ಅದು ಪರಿಸ್ಥಿತಿ ಆಗೋಗುತ್ತೆ. ಸೊ ಅದು ಆಗಬಾರ್ದು ಅಂದರೆ ಒಂದು ಕ್ರಾಂತಿಯುತ ಪ್ರತಿಭಟನೆ ಆಗಬೇಕು. ಶಾಂತಿಯಿಂದ ಪಡೆಯೋದಕ್ಕಾಗದೇ ಇರೋದನ್ನು ನಾವು ಕ್ರಾಂತಿಯಿಂದಲೇ ಪಡಿಬೇಕು, ಬೇರೆ ಆಪ್ಷನ್ ಇಲ್ಲ. ಯಾರಿಗೇನು ಯಾವ ರೀತಿ ಅಭಿಪ್ರಾಯ ಇದೆಯೋ ಗೊತ್ತಿಲ್ಲ, ನನಗಿರುವಂಥ ಅಭಿಪ್ರಾಯ ಇಷ್ಟ. ಯಾಕೆಂದರೆ ಪ್ರತಿ ಬಾರಿ ಕೂಡ ಅಭ್ಯರ್ಥಿಗಳ ಪರಿಶ್ರಮವನ್ನು, ಅವರ ಸಮಯವನ್ನು ಹಾಳು ಮಾಡೋದು ಬೇಡ. ಒಂದು ಕ್ರಾಂತಿಕಾರಿ ಹೋರಾಟ ರಾಜ್ಯದ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗೆ ಓದ್ತಾ ಇರುವಂಥ ಅಭ್ಯರ್ಥಿಗಳಿಂದ ಆಗಬೇಕು. ಇದು ಒಬ್ಬರಿಗಾಗಿನೋ 1,000 ಜನಕ್ಕಾಗಿನೋ 10,000 ಜನಕ್ಕಾಗಿಯೋ ಹಿಡಿತಾ ಇರುವಂಥ ಹೋರಾಟ ಅಲ್ಲ. ರಾಜ್ಯದಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗೆ ಅಪ್ಲಿಕೇಶನ್ ಬಿಟ್ಟಾಗ ಎಷ್ಟು ಜನ ಅಪ್ಲಿಕೇಶನ್ ಹಾಕ್ತಾರಲ್ಲ, ಪ್ರತಿಯೊಬ್ಬರಿಗೂ ಕೂಡ
ಬೇಕಾಗಿರುವಂಥ ಹೋರಾಟ ಇದು. ಒಂದು ಎಕ್ಸಾಮ್ ನೋಟಿಫಿಕೇಶನ್ ಆದರೆ 8ರಿಂದ 10 ಲಕ್ಷ ಜನ ಅಪ್ಲಿಕೇಶನ್ ಹಾಕ್ತಾರೆ. ಹೋರಾಟಕ್ಕೆ ಬರೋದು ಮಾತ್ರ 5ರಿಂದ 10,000 ಜನ. ಅಂದರೆ ಯಾವುದೇ ಕಾರಣಕ್ಕೂ ಸರ್ಕಾರ ನೇಮಕಾತಿಗಳನ್ನ ಮಾಡಲ್ಲ. ಸೊ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಎಲ್ಲರೂ ಒಗ್ಗಟ್ಟಾಗುವವರೆಗೂ ಸರ್ಕಾರ ನೇಮಕಾತಿಗಳನ್ನ ಮಾಡುವಂತ ನಿರ್ಧಾರಕ್ಕೆ ಬರಲ್ಲ. ಅಂಡ್ ಈಗ ಎಲೆಕ್ಷನ್ ಅಲ್ಲಿ ದಾವಣಗೆರೆ ಮತ್ತು ಬಾಗಲಕೋಟೆಯ ಯುವ ಮತದಾರರು ಸರಿಯಾದ ಪಾಠವನ್ನು ಸರ್ಕಾರಕ್ಕೆ ಕಲಿಸ್ಬೇಕು. ನೀವು ಹೆಂಗೆ ಮತ ಚಲಾಯಿಸ್ತಿರೋ, ಯಾವ ರೀತಿ ಅನ್ನೋದು ಅದು ನಿಮ್ಮ ವೈಯಕ್ತಿಕ ವಿಚಾರ, ನಾವು ಅದನ್ನು ಹೇಳೋಕ್ಕಾಗಲ್ಲ. ಬಟ್ ಒಂದೊಳ್ಳೆ ಅವಕಾಶ ಇದೆ ಸರ್ಕಾರಕ್ಕೆ ಮುಖಭಂಗ ಮಾಡೋದಕ್ಕೆ, ಅದನ್ನಂತೂ ಸರಿಯಾಗಿ ಮಾಡಿ. ಪ್ರಚಾರಕ್ಕೆ ಮನೆ ಮನೆಗೆ ಶಾಸಕರು ಬರ್ತಾರೆ ಈಗ, ಬೇರೆ ಬೇರೆ ಸಚಿವರೆಲ್ಲ, ಅವರಿಗೆ ಸರಿಯಾದ ರೀತಿಯಲ್ಲಿ ಪ್ರಶ್ನೆಗಳನ್ನು ಕೇಳಿ. ನಮ್ಮ ಮಕ್ಕಳಿಗೆ ಉದ್ಯೋಗ ಕೊಟ್ರ, ಇಷ್ಟೊಂದು ಹೋರಾಟ ಮಾಡ್ತಾ ಇದ್ರು ಕೂಡ ನಿಮ್ಮ ಸರ್ಕಾರ ಏನು ಮಾಡ್ತಾ ಇದೆ, ಸೊ ಅದೆಲ್ಲವನ್ನು ಪ್ರಶ್ನೆಯನ್ನು ಕೇಳುವಂಥದ್ದು ನಿಮ್ಮ ಪೋಷಕರ ಕರ್ತವ್ಯ. ನೋಡಿ, ಇಲ್ಲೇ ನಾವು ಕೂತ್ಕೊಂಡು ಸುಮ್ಮನೆ ಎಷ್ಟೋ ವರ್ಷ ಆಗಲಿ ಬಿಡಿ, ಒಳ ಮೀಸಲಾತಿ ಆಗಲಿ, ಬಗೆಹರಿಲಿ, ಅವ್ರು ಬಗೆಹರಿಸ್ತಾರೆ ಅಂದ್ರೆ ಬಗೆಹರಿಸಲ್ಲ. ನೋಡಿ, ಯಾಕೆ ಇವತ್ತು ಆ ಸಮುದಾಯದವರು ಅಷ್ಟು ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ ಫ್ರೀಡಂ ಪಾರ್ಕ್ ಅಲ್ಲಿಂದ, ಅವ್ರಿಗೆ ಗೊತ್ತಿದೆ ಒಳ ಮೀಸಲಾತಿ ವಿಷಯದಲ್ಲಿ ನಡೀತಾ ಇರೋ ರಾಜಕೀಯ ಏನು, ಅಲ್ಲಿ ಏನಾಗ್ತಾ ಇದೆ, ಯಾರು ಏನು ಮಾಡಕ್ ಹೊರಟಿದ್ದಾರೆ, ಸರ್ಕಾರದ ಒಳಗಡೆನೆ ಹೇಗೆ ಶತ್ರುಗಳಿದ್ದಾರೆ ಅನ್ನೋದು ಪ್ರತಿಯೊಂದು ಕೂಡ ಆ ಸಮುದಾಯದವರು ತಿಳ್ಕೊಂಡ್ಬಿಟ್ಟಿದ್ದಾರೆ. ಸರ್ಕಾರದಲ್ಲೇ ಒಳಗಡೆನೆ ಶತ್ರುಗಳಿದ್ದಾರೆ, ಇಲ್ಲಾಂದ್ರೆ ಇಷ್ಟೊತ್ತಿಗೆ ಒಳ ಮೀಸಲಾತಿ ಜಾರಿಯಾಗಿ ಯಾವುದೋ ಕಾಲ ಆಗ್ತಾ ಇತ್ತು. ಪಾಪ ಆ ಸಮುದಾಯಕ್ಕೆ ಆ 30 ವರ್ಷಗಳ ಒಂದು ಹೋರಾಟ, ಅದು ಆ ಆದಿಯನ್ನ ನೆನೆಸ್ಕೊಂಡ್ರೇನೆ ಎಷ್ಟು ಕಷ್ಟ ಅನ್ಸುತ್ತೆ. ಅಂತ ಹೋರಾಟ ಮಾಡ್ಕೊಂಡ್ ಬಂದಿದ್ದಕ್ಕೆ ಸುಪ್ರೀಂ ಕೋರ್ಟ್ ಮೂಲಕ ಅದು ಸಂವಿಧಾನಾತ್ಮಕವಾಗಿ ಸಿಕ್ಕಂತ ಅವಕಾಶ ಅವರಿಗೆ. ಬಟ್ ಇವ್ರು ಮಾಡ್ತಾ ಇರೋದೇನು, ಒಳ ಮೀಸಲಾತಿ ವಿಷಯವನ್ನು ಇಟ್ಕೊಂಡು ಬೇರೆ ಎಲ್ಲಾ ಸಮುದಾಯದ ಅಭ್ಯರ್ಥಿಗಳಿಗೆ ಮರಣ ಶಾಸನವನ್ನು ಬರೀತಾ ಇದ್ದಾರೆ. ಈ ಕಡೆ ಹೇಳೋಂಗಿಲ್ಲೋ ಬಿಡಂಗೂ ಇಲ್ಲ ಅನ್ನೋ ಒಂದು ಪರಿಸ್ಥಿತಿಯಲ್ಲಿ ಎಲ್ಲರೂ ಕೂತ್ಕೊಂಡಿದ್ದಾರೆ. ಸೊ ದಯವಿಟ್ಟು ನಾವು ಇನ್ನಷ್ಟು ವಿಳಂಬ ಮಾಡೋದು ಬೇಡ. ನಾಳೆ ಹೋರಾಟ ಆಗೇ ಆಗುತ್ತೆ. ಬಟ್ ಏನು ಮಾಡಬೇಕು, ಇವ್ರು 27ನೇ ತಾರೀಕು ಖಂಡಿತವಾಗಿಯೂ ನಿರ್ಧಾರಕ್ಕೆ ಬರಲ್ಲ. ಒಳ ಮೀಸಲಾತಿ ವಿಷಯವಾಗಿ ಅಂತಿಮ ನಿಲುವಂತೂ ಇವರ ಕಡೆಯಿಂದ ಸಿಗಲ್ಲ, ಅದು ಸಾಧ್ಯವೇ ಇಲ್ಲ. ಸೊ ಅದಕ್ಕೆ ಬರೀ ನೇಮಕಾತಿ ಅಂದ್ಕೊಂಡು ಟೆಲಿಗ್ರಾಮ್, ವಾಟ್ಸಪ್, ಯೂಟ್ಯೂಬ್ ಎಲ್ಲ ಏನೇ ಕಮೆಂಟ್ ಮಾಡಿ, ಏನೇ ವಿಡಿಯೋ ಹಾಕಿ, ಏನೇ ಮಾಡಿದ್ರು ಅದು ನಾವೆಲ್ಲರೂ ಸಂಘಟಿತರಾಗಬೇಕೆ ಹೊರತು ನಮ್ಮ ಒಗ್ಗಟ್ಟನ್ನು ಬಿಟ್ಟು ಕೊಡದೆ ಸಂಘಟಿತರಾಗಿ ನಾವು ಹೋರಾಟ ಮಾಡಿದ್ದೇ ಆದರೆ ಅದು ಕ್ರಾಂತಿಯುತವಾಗಿ, ಹೇಳ್ತಾ ಇದೀನಲ್ಲ, ಶಾಂತಿ ಅನ್ನೋ ಪದಕ್ಕೆ ಬೆಲೆ ಇಲ್ಲ. ಒಂದು ಹಿಂಸಾತ್ಮಕ ಏನಾದರೂ ಒಂದು ಘಟನೆ ನಡೀತು ಅಂತಂದ್ರೆ ಸರ್ಕಾರಕ್ಕೆ ಬುದ್ಧಿ ಬರುತ್ತೆ. ಇದು ಪ್ರಚೋದನೆ ಅಂತಲ್ಲ. ಯಾಕೆ ಅಂತಂದ್ರೆ ನಮಗೂ ನೋವಿದೆ. ಎಷ್ಟು ವರ್ಷ ಅಂತ ಹೇಳಿ ಕೂತ್ಕೊಳ್ಳೋದು ಹೇಳಿ, ಇಲ್ಲಿಗೆ 2 ವರ್ಷ ಆಯ್ತು. ಈಗ ಆಲ್ರೆಡಿ ಕೊಟ್ಟಿರೋ ಏಜ್ ಲಿಮಿಟ್ ಕೂಡ ಮುಗಿಯೋಕೆ ಬರ್ತಾ ಇದೆ ಪರಿಸ್ಥಿತಿ. ಹಲವಾರು ಜನ ಅಭ್ಯರ್ಥಿಗಳು ಬೇಡ, ಹಿಂಸಾತ್ಮಕ ಪ್ರತಿಭಟನೆಗಳು ಬೇಡ, ಶಾಂತಿಯುತವಾಗಿ ಸಾಗೋಣ, ಕಾನೂನನ್ನ, ಇತಿಹಾಸವನ್ನ, ರಾಜ್ಯಶಾಸ್ತ್ರವನ್ನ ಓದಿರೋ ಎಜುಕೇಟೆಡ್ ಆಸ್ಪಿರೆಂಟ್ಸ್ ನಾವು ಅಂತ ಸುಮ್ಮನಿದ್ರೆ ಯಾವ ಮಾತಿಗೂ ಕೂಡ ಬೆಲೆ ಇಲ್ಲ. ಅಂತಂದ್ರೆ ಪ್ರತಿ ಬಾರಿ ಕೂಡ ಹೋರಾಟ ಮಾಡೋದು, ಮನವಿ ಕೊಡೋದು, ಬಂದು ಮತ್ತೆ ಕೂತ್ಕೊಳ್ಳೋದು, ಲೈಬ್ರರಿ ಓದೋದು, ಸುಳ್ಳು ಭರವಸೆಗಳನ್ನ ನಂಬೋದು, ದಿನನಿತ್ಯ ಪತ್ರಿಕೆಗಳಲ್ಲಿ ಅಷ್ಟು ಹುದ್ದೆ ಇಷ್ಟು ಹುದ್ದೆ, ಇವಾಗ ನೇಮಕಾತಿ ಅನ್ನೋದು ಎಷ್ಟು ದಿನ ಕೇಳ್ತೀರಾ ಹೇಳಿ? ಬರೀ ಹಾಳೆಗಳಲ್ಲಿ ಇದೆ ಹೊರತು ಅಂಕಿ ಸಂಖ್ಯೆಗಳು ಅದು ನಿಜವಾಗಿ ನೇಮಕಾತಿ ಆಗ್ತಾ ಇಲ್ಲ. ಸೊ ಅದಕ್ಕೆ ಎಲ್ಲಿವರೆಗೂ ಅವರು ಮಾಡಲ್ಲ ಅಲ್ಲಿವರೆಗೂ ನಾವು ಕೂಡ ಬಿಡಬಾರ್ದು. ರೈತರು ನೋಡಿ ಹೆಂಗೆ ಹೋರಾಟ ಮಾಡಿದ್ರು, ಅನಿರ್ದಿಷ್ಟವಾಗಿ, ಆ ರೀತಿ ಅನಿರ್ದಿಷ್ಟಾವಧಿ ಹೋರಾಟ ಆದ್ರೆ ಮಾತ್ರ ಕೆಲ್ಸಕ್ಕೆ ಬರುತ್ತೆ ಹೊರತು ನಿರ್ದಿಷ್ಟವಾಗಿ ನಾವು 1 ದಿನ ಅವಕಾಶ ಕೊಡಿ, ನಾಳೆ ಮಾಡಲ್ಲ, ನಾಳೆ ಹೋಗ್ತೀವಿ, ಮನವಿ ಕೊಡ್ತೀವಿ ಅನ್ನುವಂಥ ಪದಗಳಿಗೆ ಈ ಸರ್ಕಾರದಲ್ಲಿ, ಎಸ್ಪೆಷಲಿ ಈಗಿರುವ ಸರ್ಕಾರದಲ್ಲಿ ಬೆಲೆ ಇಲ್ಲ. ದೇಶ ವಿದೇಶದಲ್ಲಿರುವಂಥ ಆಸ್ಪಿರೆಂಟ್ಸ್ಗಳಿಗೆ ಅರ್ಥ ಆಗ್ತಿದೆ ನಮ್ಮ ರಾಜ್ಯದ ಸ್ಥಿತಿ ಏನಿದೆ. ಮೊನ್ನಷ್ಟೇ ನೀವು ನೋಡಿದಿರ, ಲಂಡನ್ನಲ್ಲಿರುವಂಥ ಒಬ್ಬ ಸಾಫ್ಟ್ವೇರ್ ಉದ್ಯೋಗಿ, ಅವ್ರು ಕೂಡ ಹೇಳಿದ್ರು ಇಲ್ಲಿನ ಸಚಿವರು, ಶಾಸಕರ ಆಳಾಗಲವನ್ನು ಅವರು ಕೂಡ ಚೆನ್ನಾಗಿ ತಿಳ್ಕೊಂಡ್ಬಿಟ್ಟಿದ್ದಾರೆ. ಅಂಥದ್ರಲ್ಲಿ ನಾವು ದಿನನಿತ್ಯ ಅವರನ್ನ ಕಣ್ಮುಂದೆ ನೋಡಿಕೊಂಡು ಸುಮ್ಮನೆ ಕೂಡ್ತೀವಿ ಅಂತಂದ್ರೆ ಬೆಲೆ ಇರಲ್ಲ. ನೋಡಿ, ಯೋಚನೆ ಮಾಡಿ, ಒಂದೇ ಕ್ರಾಂತಿಯುತವಾಗಿ ಒಂದು ಸ್ಲೋಗನ್, ನಾವು ರಕ್ತ ಕೊಟ್ಟಾದ್ರೂ ನಮ್ಮ ನೇಮಕಾತಿ ಹಕ್ಕನ್ನ, ನಾವು ನಮ್ಮ ಉದ್ಯೋಗದ ಹಕ್ಕನ್ನು ಪಡಿತೀವಿ ಅಂತ ಒಂದು ಸ್ಟೇಟ್ಮೆಂಟ್ ಪತ್ರಿಕೆಯಲ್ಲಿ ಅಥವಾ ಒಂದು ಸ್ಲೋಗನ್ ಬರ್ರಿ ಹೊರಗಡೆ, ಅವರ ರಿಯಾಕ್ಷನ್ ಹೆಂಗಿರುತ್ತೆ ನೋಡಿ. ಸೊ ಅದು ಆಗಬೇಕಿದೆ ಅಷ್ಟೇ. ಧನ್ಯವಾದ.